Hello dear students, welcome to Lucky Tutorials. My name is Lakshman Singh Hajeri. So today we are going to start the second chapter of a second PU, that is electrostatic potential and capacitance. Okay, so ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ ಚಾರ್ಜಸ್ ಅಟ್ ರೆಸ್ಟ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ಚಾರ್ಜ್ ರೆಸ್ಟ್ ಅಲ್ಲಿ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಆ ಚಾರ್ಜ್ ನೇಚರ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಮ್ಮ ಹತ್ರ ಎರಡು ವೇಸ್ ಇದೆ. ಸೊ ಇಲ್ಲಿ ನೋಡಿ, ದ ಎಲೆಕ್ಟ್ರಿಕ್ ನೇಚರ್ ಅರೌಂಡ್ ದ ಚಾರ್ಜ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಇನ್ ಟೂ ವೇಸ್. ಓಕೆ, ಇಲೆಕ್ಟ್ರಿಕ್ ನೇಚರ್ ಆಫ್ ದ ಚಾರ್ಜ್ ಡಿಸ್ಕ್ರೈಬ್ ಅನ್ನ ನಾವು ಎರಡು ವೇ ನಲ್ಲಿ ಮಾಡಬಹುದು. ಒನ್ ವೇ ನ ಆಲ್ರೆಡಿ ಫಸ್ಟ್ ಚಾಪ್ಟರ್ ನಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ದಟ್ ಈಸ್ ಫಸ್ಟ್ by electric field which is vector quantity. So electric field ನಾವು ಆಲ್ರೆಡಿ ಫಸ್ಟ್ ಚಾಪ್ಟರ್ ನಲ್ಲಿ ಸ್ಟಡಿ ಮಾಡಿದ್ದೇವೆ. ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಡಿಸ್ಕ್ರೈಬ್ ಮಾಡುತ್ತೆ? ಇಟ್ ಈಸ್ ಎಲೆಕ್ಟ್ರಿಕ್ ನೇಚರ್ ಆಫ್ ದ ಚಾರ್ಜ್ ನ ಡಿಸ್ಕ್ರೈಬ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಈಸ್ ಬೈ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ವಿಚ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಈ ಸೆಕೆಂಡ್ ಚಾಪ್ಟರ್ ನಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅನ್ನ ಸ್ಟಡಿ ಮಾಡೋಣ. ಇಟ್ ಆಲ್ಸೋ ಡಿಸ್ಕ್ರೈಬ್ಸ್ ದ ನೇಚರ್ ಆಫ್ ಚಾರ್ಜ್. ಸೊ ನೇಚರ್ ಆಫ್ ಚಾರ್ಜ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. Okay, electric potential which is vector, which is scalar quantity. Electric potential ಏನಿರುತ್ತೆ? Scalar quantity ಇರುತ್ತೆ. Okay, so this chapter, ಈ ಚಾಪ್ಟರ್ ನಲ್ಲಿ ಫಸ್ಟ್ ಪಾಯಿಂಟ್ is electrostatic potential. So what is this electrostatic potential? So potential ಅನ್ನ ನಿಮಗೆ ಗೊತ್ತು, potential ವರ್ಡ್ ಅನ್ನ ನಾವು ಕೇಳಿದ್ದೀವಿ ಆಲ್ರೆಡಿ. ಓಕೆ, ಸೊ ವರ್ಕ್ ಪವರ್ ಎನರ್ಜಿಲಿ potential energy ಅಂತ ಕೇಳಿದ್ದೀವಿ. ಓಕೆ, potential energy ಅಂದ್ರೆ ಏನ್ರಿ? The energy possessed by the body or object by virtue of its position. Okay, the potential ಏನಿರುತ್ತೆ, ಇದು ಪೊಸಿಷನ್ ಮೇಲೆ ಡಿಪೆಂಡ್ ಇರುತ್ತೆ. ಯಾವ ಪೊಸಿಷನ್ ಇದ್ರೆ ಆ ಪೊಸಿಷನ್ ಮೇಲೆ ಡಿಪೆಂಡ್ ಇರುತ್ತೆ. ಇದಕ್ಕೊಂದು ಸ್ಮಾಲ್ ಎಕ್ಸಾಂಪಲ್ ತಗೊಳ್ಳೋಣ. ಆ ಎಕ್ಸಾಂಪಲ್ ನಿಂದ ಈ ನಮ್ ಟಾಪಿಕ್ ರಿಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಫಸ್ಟ್ ಲೆಟ್ ಮಿ ಕನ್ಸಿಡರ್, ನೋಡಿ, ಸೊ ಲೆಟ್ ಮಿ ಕನ್ಸಿಡರ್ ಇಟ್ ಇಸ್ ದ ಗ್ರೌಂಡ್. ಓಕೆ, ಒಂದು ಗ್ರೌಂಡ್ ಅಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಇಟ್ಟಿದ್ದೇವೆ. There the object on the ground. Okay, ಈ ಆಬ್ಜೆಕ್ಟ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಫೋರ್ಸ್ ಅಪ್ಲೈ ಮಾಡಿ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡಿ ನಾ ಏನ್ ಮಾಡ್ತೀನಿ, ಆಬ್ಜೆಕ್ಟ್ ಅನ್ನ ಮೇಲೆ ಲಿಫ್ಟ್ ಮಾಡ್ತಾ ಇದ್ದೀನಿ. ಓಕೆ, ಲಿಫ್ಟ್ ಮಾಡ್ತಾ ಇದ್ದೀನಿ ಟು ದ ಹೈಟ್ h. ಓಕೆ, h ಹೈಟಿಗೆ ನಾನು ಲಿಫ್ಟ್ ಮಾಡಿದೆ. ಹೈಟಿಗೆ ಲಿಫ್ಟ್ ಮಾಡಿದೆ. ಸೊ ನೋಡಿ, ಇಲ್ಲಿ ಫೋರ್ಸ್ ಎಫ್ ಇದೆ. ಸೊ ಆಲ್ರೆಡಿ ಗ್ರೌಂಡ್ ಅಲ್ಲಿ ಇದ್ದಾಗ ಇದ್ರ ಮೇಲೆ ಒಂದು ಫೋರ್ಸ್ ಇತ್ತು, ದಟ್ ಈಸ್ mg ಫೋರ್ಸ್ ಇತ್ತು. ಆಲ್ರೆಡಿ ಇದ್ರ ಮೇಲೆ mg ಫೋರ್ಸ್ ಇತ್ತು. ಸೊ ನಾನು ಎಫ್ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಇದನ್ನ ಹೈಟ್ h ಗೆ ಒಯ್ದು, ಸೊ ಇದನ್ನ ಹೈಟ್ h ಗೆ ತಂದೆ. ಸೊ ಈಗ ನೋಡಿ, ಸೊ ಇದ್ಲಿದ್ದಾಗ mg, ಸೊ ನಾ ಅಪ್ಲೈ ಮಾಡಿದ್ದು ಫೋರ್ಸ್, ಅಗೇನ್ ದಿಸ್ ಫೋರ್ಸ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು mg. ಓಕೆ, ಸೊ ದ್ಯಾಟ್ ಮೀನ್ಸ್ ನಾ ಈ ಫೋರ್ಸ್ ಎಷ್ಟು ಅಪ್ಲೈ ಮಾಡ್ತಾ ಇದ್ದೀನಿ, mg ಎಷ್ಟಿರುತ್ತೆ, ಆಲ್ಮೋಸ್ಟ್ ಸೇಮ್. ಈಗ ಫಾರ್ ಎಕ್ಸಾಂಪಲ್ mg ಎಷ್ಟಿದೆ, 10 ನ್ಯೂಟನ್ ಇತ್ತು ಅಂದ್ರೆ ನಾ ಈ ಫೋರ್ಸ್ ಎಷ್ಟಿದೆ, 10.0001. ಸೊ ಆಲ್ಮೋಸ್ಟ್ ಈಕ್ವಲ್. ಸೊ ಇದಕ್ಕಿಂತ 0.000 ಪಾಯಿಂಟ್ ಅಷ್ಟೇ ಜಾಸ್ತಿ. ಸೊ ಬಟ್ ಆಲ್ಮೋಸ್ಟ್ ಈಕ್ವಲ್ ಟು 10. ಸೊ ಅದಕ್ಕೆ ಸೊ ದಿಸ್ ಇಸ್ ಬಿಕಾಸ್ ಎಕ್ಸಲರೇಷನ್ ಇಸ್ 0. ಸೊ ನಾ ಇಲ್ಲಿ ಎಕ್ಸಲರೇಟ್ ಮಾಡ್ತಾ ಇಲ್ಲ ಆಬ್ಜೆಕ್ಟ್ ವಿತ್ ಅ ಕಾನ್ಸ್ಟಂಟ್ ಸ್ಪೀಡ್. ನಾ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಆಬ್ಜೆಕ್ಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಸೊ ದೇರ್ ಇಸ್ ನೋ ಎಕ್ಸಲರೇಷನ್ ಅಟ್ ಅ ಕಾನ್ಸ್ಟಂಟ್ ಸ್ಪೀಡ್. ಸೊ ನೋಡಿ, ಇಲ್ಲಿ ಈ ಪಾಯಿಂಟ್ ನಿಂದ ಈ ಪಾಯಿಂಟಿಗೆ ಬಂದಾಗ, ಸೊ ನಾ ವರ್ಕ್ ಡನ್ ಎಷ್ಟು ಮಾಡಿದೆ, ಸೊ ಇಲ್ಲಿಂದ ಈ ಆಬ್ಜೆಕ್ಟ್ ಅನ್ನ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಅಲ್ಲಿ ನಾ ಏನೋ ಒಂದು ವರ್ಕ್ ಡನ್ ಮಾಡಿದೆ. ಸೊ ದಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು, ವರ್ಕ್ ಡನ್ ಎದಕ್ಕೆ ಈಕ್ವಲ್ ಇದೆ, ದಟ್ ಈಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಎಸ್ ಆರ್ ನೋ? ವರ್ಕ್ ಡನ್ ಅಂದ್ರೆ ಏನ್ರಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಷ್ಟು ಫೋರ್ಸ್ ಎಫ್ ಫೋರ್ಸ್ ಅಪ್ಲೈ ಮಾಡಿದೆ, h ಹೈಟ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ತೆಗೆದುಕೊಂಡು ಹೋಗಿಟ್ಟೆ. ಸೊ ದಿಸ್ ಇಸ್ ವರ್ಕ್ ಡನ್. ಓಕೆ, ಸೊ ನೋಡಿ, ವರ್ಕ್ ಡನ್. ಸೊ ಇದರಲ್ಲಿ ಅಗೇನ್ ದಿಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು, ನಾ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ದೀನಿ, ಆಲ್ಮೋಸ್ಟ್ ಈಕ್ವಲ್ ಟು mg. ಆಲ್ಮೋಸ್ಟ್ ಈಕ್ವಲ್ ಟು mg ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ದೀನಿ, h ಹೈಟ್ ಅಲ್ಲಿ ಒಯ್ದಿಟ್ಟಿದೆ. ಓಕೆ, ಸೊ ನೋಡಿ, ವರ್ಕ್ ಡನ್ ಇಸ್ ಈಕ್ವಲ್ ಟು mgh. ಓಕೆ, ಸೊ ದಿಸ್ mgh, ಈ mgh ಏನಿದು, ಸೊ ದಿಸ್ ಇಸ್ ದ ಪೊಟೆನ್ಶಿಯಲ್ ಎನರ್ಜಿ ಫಾರ್ಮುಲಾ. ಓಕೆ, ಸೊ ದಟ್ ಮೀನ್ಸ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಎನರ್ಜಿ. ಸೊ ನಾನು ಎಷ್ಟು ವರ್ಕ್ ಡನ್ ಮಾಡಿದೆ, ನಾನು ಎಷ್ಟು ಫೋರ್ಸ್ ಅಪ್ಲೈ ಮಾಡಿ ಹೈಟ್ ಒಳಗಿಟ್ಟಾಗ ನಾ ಎಷ್ಟು ವರ್ಕ್ ಡನ್ ಮಾಡಿದೆ, ದ್ಯಾಟ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಇನ್ ದ ಆಬ್ಜೆಕ್ಟ್. ಓಕೆ, ಆ ವರ್ಕ್ ಡನ್ ಏನಾಯ್ತು, ಆಬ್ಜೆಕ್ಟ್ ಅಲ್ಲಿ ಸ್ಟೋರ್ ಆಯ್ತು ಇನ್ ದ ಫಾರ್ಮ್ ಆಫ್ ಪೊಟೆನ್ಶಿಯಲ್ ಎನರ್ಜಿ. ದಿಸ್ ಸ್ಟೋರ್ಡ್ ಎನರ್ಜಿ ಇಸ್ ಕಾಲ್ಡ್ ಪೊಟೆನ್ಶಿಯಲ್ ಎನರ್ಜಿ.
ಓಕೆ, ಸೊ ಇದಕ್ಕೆ ನಾವೇನಂತ ಪೊಟೆನ್ಶಿಯಲ್ ಎನರ್ಜಿ ಅಂತೀವಿ. ಇದೇ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಮೈಂಡ್ ನಲ್ಲಿ ಇಟ್ಟು ನಮ್ ಟಾಪಿಕ್ ಗೆ ಬಂದ್ರೆ, ಓಕೆ, ಸೊ ಇಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್. ಓಕೆ, ನೇಮ್ ಅಲ್ಲಿ ಇದೆ ಇಲೆಕ್ಟ್ರೋಸ್ಟಾಟಿಕ್ ಅಂದ್ರೆ ಚಾರ್ಜಸ್ ರೆಸ್ಟ್ ಅಲ್ಲಿ ಇದ್ದಾಗ ಪೊಟೆನ್ಶಿಯಲ್ ಕ್ರಿಯೇಟ್ ಆಗುತ್ತೆ, ಪೊಟೆನ್ಶಿಯಲ್ ಎನರ್ಜಿ. ಸೊ ಲೆಟ್ ಮಿ ಕನ್ಸಿಡರ್ ಸೊ ನೋಡಿಲಿ, so let me consider a charge, positive charge. Let me take it as a q. Okay, ಒಂದು ಪಾಸಿಟಿವ್ ಚಾರ್ಜ್ q ನ ಕನ್ಸಿಡರ್ ಮಾಡಿದ್ದೀನಿ, ವಿಚ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್. ಪಾಸಿಟಿವ್ ಚಾರ್ಜ್ ಏನ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಇನ್ ಆಲ್ ಡೈರೆಕ್ಷನ್. ಈ ಪಾಸಿಟಿವ್ ಚಾರ್ಜ್ ಏನ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಇನ್ ಆಲ್ ಡೈರೆಕ್ಷನ್. ಆಲ್ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ನಾನು ಒಂದು ಟೆಸ್ಟ್ ಚಾರ್ಜ್, ಓಕೆ, ಲೆಟ್ ಮಿ ಟೇಕ್ ಅ ಟೆಸ್ಟ್ ಚಾರ್ಜ್. ಇಲ್ಲಿ ತಂದೊಂದು ಟೆಸ್ಟ್ ಚಾರ್ಜ್, ಓಕೆ, ಟೆಸ್ಟ್ ಚಾರ್ಜ್ ಆರ್ ಯೂನಿಟ್ ಚಾರ್ಜ್ whose value is 1. ಓಕೆ, ಸೊ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎಂಟರ್ ಮಾಡಿದಾಗ, ಸೊ ನೋಡ್ರಿ ಈ ಎಲೆಕ್ಟ್ರಿಕ್ ಚಾರ್ಜ್ ಮೇಲೆ ಒಂದು ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಆ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ದಿಸ್ ಈಸ್ electrostatic force. Okay, the force exerted by another charge on this charge. Okay, ಈ ಚಾರ್ಜ್ ಮೇಲೆ ಈ ಚಾರ್ಜ್ ಇಂದ ಫೋರ್ಸ್ ಎಕ್ಸರ್ಟ್ ಆಗ್ತದೆ, ದಟ್ ಫೋರ್ಸ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸೊ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, ಲೆಟ್ ಸಪೋಸ್ ಈ ಪಾಯಿಂಟ್ ಎ ಅಂತ ಅನ್ಕೊಳ್ಳಿ, ಸೊ ಈಗ ಈ ಚಾರ್ಜ್ ಅನ್ನು ನಾನು ಬಿ ಪಾಯಿಂಟ್ ಅಲ್ಲೇ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಓಕೆ, ಈ ಚಾರ್ಜ್ ನ ಬಿ ಪಾಯಿಂಟ್, ನಿಯರ್ ಟು ಬಿ ಪಾಯಿಂಟ್, ಐ ನೀಡ್ ಟು ಟೇಕ್ ದಿಸ್ ಎ ನಿಯರ್ ಟು ಬಿ. ಓಕೆ, ಸೊ ದಟ್ ಎ ನಿಯರ್ ಟು ಬಿ ನಾನು ತೆಗೆದುಕೊಂಡು ಹೋಗ್ಬೇಕಂದ್ರೆ, ಸೊ ಐ ನೀಡ್ ಟು ಅಪ್ಲೈ ಅ ಫೋರ್ಸ್ ಈಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಸೊ ಇದು ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಇದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾನೊಂದು ಫೋರ್ಸ್ ಅಪ್ಲೈ ಮಾಡ್ತೇನೆ, ದಟ್ ಈಸ್ ಎಫ್. ಇದು ಯಾವ ಫೋರ್ಸ್, ಇದು ಎಫ್ ಎಕ್ಸ್ಟರ್ನಲ್ ಫೋರ್ಸ್. ಓಕೆ, ನಾನು ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡಿ ಎ ಟು ಬಿ ಪಾಯಿಂಟ್ ಗೆ ಚಾರ್ಜ್ ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಸೊ ದೆನ್ ಫೋರ್ಸ್ ನ ಹಾಕ್ತಿದ್ದೀನಿ. ಲೆಟ್ ಮಿ ಟೇಕ್ ಈ ಎದಿಂದ ಸ್ಮಾಲ್ ಡಿಸ್ಟೆನ್ಸ್ ಡಿ ಆರ್. ಐ ಆಮ್ ಟೇಕಿಂಗ್ ದಿಸ್ ಚಾರ್ಜ್ ಟು ಸ್ಮಾಲ್ ಡಿಸ್ಟೆನ್ಸ್ ಡಿ ಆರ್. ಒಂದು ಸ್ಮಾಲ್ ಡಿಸ್ಟೆನ್ಸ್ ಡಿ ಆರ್ ನಲ್ಲಿ ಈ ಚಾರ್ಜ್ ತೆಗೆದುಕೊಂಡು ಹೋದ್ರೆ ನಾ ಎಕ್ಸ್ಟರ್ನಲ್ ಫೋರ್ಸ್ ಎಫ್ ಹಾಕಿದ್ದೀನಿ. ಸೊ ದಟ್, ಸೊ ಇಲ್ಲಿಂದ ಇಲ್ಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಾ ಏನ್ ಮಾಡಿದೆ, ಸೊ ಫೋರ್ಸ್ ಅಪ್ಲೈ ಮಾಡಿದೆ, ದಟ್ ಈಸ್ ಎಫ್ ಎಕ್ಸ್ಟರ್ನಲ್. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು, ಡಿ ಆರ್ ಡಿಸ್ಪ್ಲೇಸ್ಮೆಂಟ್ ಅನ್ನು ತಗೊಂಡು ಹೋಗ್ತಾ ಇದ್ದೀನಿ. ಸೊ ದಿಸ್ ಫೋರ್ಸ್ ಈಸ್ ನಥಿಂಗ್ ಬಟ್, ದಿಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್. ಸೊ ಈ ಚಾರ್ಜ್ ಅನ್ನ ನಾ ಈ ಪಾಯಿಂಟ್ ಇದ್ರೆ ಈ ಪಾಯಿಂಟ್ ತೆಗೆದುಕೊಂಡು ಹೋಗ್ಲಿಕ್ಕೆ ಸೊ ಇಷ್ಟು ವರ್ಕ್ ಡನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಸೊ ದಿಸ್ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಗೆ ತಗೊಂಡು ಹೋಗ್ಲಿಕ್ಕೆ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಬಟ್ ದಿಸ್ ಈಸ್ ಅ ಸ್ಮಾಲ್ ವರ್ಕ್ ಡನ್. This is not total work done, this is small work done. So small distance displacement ಮಾಡ್ಲಿಕ್ಕೆ small work done. ಓಕೆ, ಸೊ ಇನ್ನು ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಗೆ ರೀಚ್ ಆಗಿಲ್ಲ. ಸೊ ಎ ಪಾಯಿಂಟ್ ನಿಂದ ಬಿ ಪಾಯಿಂಟ್ ಗೆ ರೀಚ್ ಆಗ್ಬೇಕು ಅಂದ್ರೆ ಟೋಟಲ್ ವರ್ಕ್ ಡನ್ ಎಷ್ಟು ಮಾಡಬೇಕು? ಸೊ ದಟ್ ಈಸ್ ಟೋಟಲ್ ವರ್ಕ್ ಡನ್ ಮೀನ್ಸ್ ಇಂಟಿಗ್ರೇಷನ್. ಇವೆರಡು ಪಾರ್ಟಿಗೆ ಏನ್ ಮಾಡಿ, ಇಂಟಿಗ್ರೇಷನ್ ಮಾಡಿ. ಸೊ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ, ಇಟ್ ಈಸ್ ನಥಿಂಗ್ ಬಟ್ ಟೋಟಲ್ ವರ್ಕ್ ಡನ್. ಟೋಟಲ್ ವರ್ಕ್ ಡನ್. ಸೊ ಇಂಟಿಗ್ರೇಷನ್ ಯಾವ ಪಾಯಿಂಟ್ ಇಂದ ಯಾವ ಪಾಯಿಂಟ್, ಎ ಪಾಯಿಂಟ್ ಇಂದ ಬಿ ಪಾಯಿಂಟ್. ಸೊ ಎ ಟು ಬಿ ಪಾಯಿಂಟ್ ಇಂಟಿಗ್ರೇಷನ್ ಮಾಡಿ. ಸೊ ಈ ಸೈಡ್ ಇಂಟಿಗ್ರೇಷನ್ ಮಾಡಿ ಎ ಟು ಬಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಟೋಟಲ್ ವರ್ಕ್ ಡನ್. ಸೊ ಈ ಟೋಟಲ್ ವರ್ಕ್ ಡನ್ ಏನಾಗುತ್ತೆ, ಇಟ್ ಇಸ್ ಸ್ಟೋರ್ಡ್ ಆಸ್ ಅ potential energy or electrostatic potential. This work done is stored as the energy. Okay, so it is nothing but a electrostatic potential energy. Okay, so this is nothing but electrostatic potential energy. So ನೋಡಿ, ನಾವು ವರ್ಕ್ ಡನ್ ಮಾಡ್ತಾ ಇದ್ದೀನಿ, ವರ್ಕ್ ಡನ್ ಇಸ್ ಈಕ್ವಲ್ ಟು ಎನರ್ಜಿ. ವರ್ಕ್ ಡನ್ ಎಲ್ಲಿ ಮಾಡ್ತಾ ಇದ್ದೀನಿ, ಪರ್ ಯೂನಿಟ್ ಚಾರ್ಜ್. ಒಂದು ಯೂನಿಟ್ ಚಾರ್ಜ್ ಅಲ್ಲಿ ಒನ್ ಯೂನಿಟ್ ಚಾರ್ಜ್ ಮೇಲೆ ವರ್ಕ್ ಡನ್ ಮಾಡ್ತಾ ಇದ್ದೀನಿ. ಸೊ ಅದನ್ನೇ ನಾನು ಎಲ್ಲಿ ಬರೆದ್ರೆ, ವರ್ಕ್ ಡನ್ ಎಷ್ಟು, 1 ಯೂನಿಟ್ ಚಾರ್ಜ್ ಗೆ ವರ್ಕ್ ಡನ್ ಮಾಡಿದ್ರೆ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಇಸ್ ನಥಿಂಗ್ ಬಟ್ ಪೊಟೆನ್ಶಿಯಲ್. ಓಕೆ, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ನ 1 ಚಾರ್ಜ್ ಮೇಲೆ ನಾನು ವರ್ಕ್ ಡನ್ ಮಾಡಿನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ದಟ್ ಈಸ್ ಈಕ್ವಲ್ ಟು ಪೊಟೆನ್ಶಿಯಲ್.
that is equal to potential. So work done per unit charge is potential. Work done is equal to potential energy. Okay, so now ಈ one point to another point ತರಲಿಕ್ಕೆ work done ಮಾಡ್ತಾ ಇದ್ದೀನಿ, that work done is equal to energy. Now one unit charge ಮೇಲೆ ಎಷ್ಟು work done ಮಾಡ್ತಾ ಇದ್ದೀನಿ, work done per unit charge is nothing but a electrostatic potential. Okay, so this is all about the introduction to this chapter. Okay, thank you.